ಫ್ಯಾಟಿ ಲಿವರ್ನಿಂದ ಲಿವರ್ ಕ್ಯಾನ್ಸರ್ ಬರಬಹುದೇ? ನಿಮ್ಮ ಅಲ್ಟ್ರಾಸೌಂಡ್ ವರದಿಯಲ್ಲಿ ಫ್ಯಾಟಿ ಲಿವರ್ ಎಂದು ಬಂದಿದೆ. ವೈದ್ಯರು ತೂಕ ಕಡಿಮೆ ಮಾಡಿಕೊಳ್ಳಿ ಎಂದು ಹೇಳಿದ್ದಾರೆ, ಆದರೆ ನಿಮಗೆ ಯಾವುದೇ ತೊಂದರೆ ಇಲ್ಲ. ಹಾಗಾದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕೇ? ಫ್ಯಾಟಿ ಲಿವರ್ ನಿಜವಾಗಿಯೂ ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದೇ? ಉತ್ತರ ಹೌದು, ಆದರೆ ಎಲ್ಲರಲ್ಲೂ ಅಲ್ಲ. ಸರಿಯಾದ ಸಮಯದಲ್ಲಿ ಗಮನ ಕೊಟ್ಟರೆ ಇದನ್ನು ತಡೆಯಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ, ಫ್ಯಾಟಿ ಲಿವರ್ ಎಂದರೆ ಏನು, ಇದು ಏಕೆ ಬರುತ್ತದೆ, ಇದು ಲಿವರ್ ಕ್ಯಾನ್ಸರ್ಗೆ ಹೇಗೆ ಕಾರಣವಾಗಬಹುದು, ಯಾರಿಗೆ ಹೆಚ್ಚು ಅಪಾಯ ಮತ್ತು ಇದನ್ನು ಹೇಗೆ ಹಿಮ್ಮುಖಗೊಳಿಸಬಹುದು. ಫ್ಯಾಟಿ ಲಿವರ್ ಎಂದರೆ ಏನು? ನಿಮ್ಮ ಲಿವರಿನಲ್ಲಿ ಸಹಜವಾಗಿಯೂ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬು ಇರುತ್ತದೆ, ಆದರೆ ಲಿವರ್ನ ಕೋಶಗಳಲ್ಲಿ 5% ಹೆಚ್ಚು ಕೊಬ್ಬು ಸಂಗ್ರಹವಾದರೆ ಅದನ್ನು ಫ್ಯಾಟಿ ಲಿವರ್ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಮೊದಲನೆಯದು ಮದ್ಯಪಾನದಿಂದ ಉಂಟಾಗುವ ಫ್ಯಾಟಿ ಲಿವರ್. ಅತಿಯಾದ ಮದ್ಯಪಾನದ ಪರಿಣಾಮವಾಗಿ ಉಂಟಾಗುತ್ತದೆ. ಎರಡನೆಯದು ಮದ್ಯಪಾನ ಮಾಡದವರಲ್ಲಿ ಉಂಟಾಗುವ ಫ್ಯಾಟಿ ಲಿವರ್. ಇದನ್ನು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಎಂದು ಕರೆಯುತ್ತಿದ್ದರು. ಈಗ ಹೊಸ ವೈದ್ಯಕೀಯ ಹೆಸರಾಗಿ ಮೆಟಾಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಥೋಟಿಕ್ ಲಿವರ್ ಡಿಸೀಸ್ ಎಂಬ ಪದವನ್ನು ಬಳಸಲಾಗುತ್ತದೆ. ಇದರ ಅರ್ಥ ದೇಹದ ಚಯಾಪಚಯ ಅಂದರೆ ಮೆಟಬಾಲಿಸಮ್ ಸಮಸ್ಯೆಗಳಾದ ಮಧುಮೇಹ, ಅತಿಯಾದ ತೂಕ, ಇನ್ಸುಲಿನ್ ಪ್ರತಿರೋಧ ಇತ್ಯಾದಿಗಳಿಂದ ಉಂಟಾಗುವ ಫ್ಯಾಟಿ ಲಿವರ್. ಇಂದು ಸುಮಾರು ಪ್ರತಿ 3 ಜನರಲ್ಲಿ ಒಬ್ಬರಿಗೆ ಫ್ಯಾಟಿ ಲಿವರ್ ಇರುವ ಸಾಧ್ಯತೆ ಇದೆ. ಫ್ಯಾಟಿ ಲಿವರ್ ಏಕೆ ಬರುತ್ತದೆ? ಇದರ ಸಾಮಾನ್ಯ ಕಾರಣಗಳು ಅತಿಯಾದ ತೂಕ ಅದೆಂದರೆ ಒಬೆಸಿಟಿ, ಮಧುಮೇಹ ಡಯಾಬಿಟಿಸ್, ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಹೆಚ್ಚುವರಿಯುವುದು, ಟ್ರೈಗ್ಲಿಸರೈಡ್ಸ್ ಹೆಚ್ಚುವರಿಯುವುದು, ವ್ಯಾಯಾಮದ ಕೊರತೆ, ಹೆಚ್ಚು ಸಕ್ಕರೆ ಸೇವನೆ, ತಂಪು ಪಾನೀಯಗಳು, ಮೈದಾ ಹಾಗೂ ಸಂಸ್ಕರಿಸಿದ ಆಹಾರ, ಕೆಲವು ಔಷಧಿಗಳು ಕಾರಣವಾಗಬಹುದು. ಬಹಳ ಜನರು ಸಣ್ಣ ದೇಹ ಆದರೆ ಫ್ಯಾಟಿ ಲಿವರ್ ಬರೋದಿಲ್ಲ ಎಂದು ಭಾವಿಸುತ್ತಾರೆ, ಆದರೆ ಅದು ತಪ್ಪು. ಭಾರತೀಯರು ಸೇರಿದಂತೆ ಏಷ್ಯಾದ ಜನರಲ್ಲಿ ದೇಹ ಸಣ್ಣವಾಗಿದ್ದರೂ ಫ್ಯಾಟಿ ಲಿವರ್ ಕಾಣಿಸಬಹುದು. ಬಹುತೇಕ ಜನರಿಗೆ ಯಾವುದೇ ಲಕ್ಷಣಗಳು ಇರುವುದಿಲ್ಲ. ಕೆಲವರಿಗೆ ಮಾತ್ರ ಸುಸ್ತು, ಬಲಭಾಗದ ಹೊಟ್ಟೆಯಲ್ಲಿ ಸ್ವಲ್ಪ ನೋವು ಅಥವಾ ಭಾರವಾದ ಅನುಭವ, ಹೊಟ್ಟೆ ತುಂಬುದಂತಾಗುವುದು. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಪರೀಕ್ಷೆಗಳಲ್ಲಿ ಪತ್ತೆಯಾಗುತ್ತದೆ, ಅಂದರೆ ಆರೋಗ್ಯ ತಪಾಸಣೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಥವಾ ಲಿವರ್ ರಕ್ತ ಪರೀಕ್ಷೆಯಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ. ಫ್ಯಾಟಿ ಲಿವರ್ ಕ್ಯಾನ್ಸರ್ಗೆ ಕಾರಣವಾಗಬಹುದೇ? ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ. ಉತ್ತರ ಹೌದು, ಆದರೆ ಎಲ್ಲರಲ್ಲೂ ಅಲ್ಲ. ರೋಗದ ಬೆಳವಣಿಗೆ ಸಾಮಾನ್ಯವಾಗಿ ಹೀಗೆ ನಡೆಯುತ್ತದೆ. ಸಾಮಾನ್ಯ ಲಿವರ್ ಇಂದ ಫ್ಯಾಟಿ ಲಿವರ್ ಆಗುತ್ತದೆ. ಫ್ಯಾಟಿ ಲಿವರಿಂದ ನೆಕ್ಸ್ಟ್ ಸ್ಟೇಜ್ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಟೋಹೆಪಟೈಟಿಸ್ ಅಂದರೆ ಲಿವರ್ ಉರಿಯೂತ. ಅದು ಹಾಗೆ ಮುಂದುವರಿದರೆ ಫೈಬ್ರೋಸಿಸ್ ಆಗುತ್ತದೆ. ಫೈಬ್ರೋಸಿಸ್ ಈ ಸ್ಟೇಜಲ್ಲಿ ಕಂಟ್ರೋಲ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಸಿರೋಸಿಸ್ ಆಗುತ್ತದೆ. ಸಿರೋಸಿಸ್ಸಿಂದ ಲಿವರ್ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಒಳ್ಳೆಯ ವಿಷಯ ಏನೆಂದರೆ ಸರಳ ಫ್ಯಾಟಿ ಲಿವರ್ ಇರುವ ಬಹುತೇಕ ಜನರಲ್ಲಿ ಲಿವರ್ ಕ್ಯಾನ್ಸರ್ ಆಗುವುದಿಲ್ಲ, ಆದರೆ ಈ ಪರಿಸ್ಥಿತಿಗಳಲ್ಲಿ ಅಪಾಯ ಹೆಚ್ಚಾಗುತ್ತದೆ. ಲಿವರ್ನಲ್ಲಿ ನಿರಂತರ ಉರಿಯೂತ, ಫೈಬ್ರೋಸಿಸ್, ಸಿರೋಸಿಸ್, ಮಧುಮೇಹ, ಅತಿಯಾದ ತೂಕ. ಇನ್ನೊಂದು ಮುಖ್ಯ ವಿಷಯ, ಕೆಲವು ಅಪರೂಪದ ಸಂದರ್ಭದಲ್ಲಿ ಸಿರೋಸಿಸ್ ಇಲ್ಲದಿದ್ದರೂ ಸಹ ಲಿವರ್ ಕ್ಯಾನ್ಸರ್ ಉಂಟಾಗಬಹುದು, ಆದರೆ ಇದು ಬಹು ಅಪರೂಪ. ಯಾರಿಗೆ ಇಂಥ ಸಂದರ್ಭದಲ್ಲಿ ಹೆಚ್ಚು ಅಪಾಯ? ಈ ಕೆಳಗಿನವರಲ್ಲಿ ವಿಶೇಷ ಜಾಗ್ರತೆ ಅಗತ್ಯ. ಮಧುಮೇಹ ಇರುವವರು, ಅತಿಯಾದ ತೂಕ, ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಹೆಚ್ಚಿರುವವರು, ಕುಟುಂಬದಲ್ಲಿ ಲಿವರ್ ರೋಗದ ಇತಿಹಾಸ ಇರುವವರು, ಲಿವರ್ ಪರೀಕ್ಷೆಗಳು ಅಸಹಜವಾಗಿರುವವರು,
ಫೈಬ್ರೋಸಿಸ್, ಸ್ಲೀಪ್ ಅಪ್ನಿಯಾ ಹಾಗೂ ಮೆಟಬಾಲಿಕ್ ಸಿಂಡ್ರೋಮ್ಸ್ ಇರುವವರು. ಇಂತಹವರು ನಿಯಮಿತವಾಗಿ ವೈದ್ಯರ ಸಲಹೆ ಪಡೆಯಬೇಕು. ಫ್ಯಾಟಿ ಲಿವರ್ ಗುಣವಾಗಬಹುದೇ? ಹೌದು, ಆರಂಭಿಕ ಹಂತದಲ್ಲಿದ್ದರೆ ಫ್ಯಾಟಿ ಲಿವರನ್ನು ಹಿಮ್ಮುಖಗೊಳಿಸಬಹುದು. ತೂಕ ಕಡಿಮೆ ಮಾಡಿಕೊಳ್ಳಿ. ದೇಹದ ತೂಕದ 7-10% ಕಡಿಮೆ ಮಾಡಿದರೆ ಲಿವರಿನ ಉರಿಯೂತ ಕಡಿಮೆಯಾಗುತ್ತದೆ ಹಾಗೂ ಕೆಲವು ಸಂದರ್ಭಗಳಲ್ಲಿ ಫೈಬ್ರೋಸಿಸ್ ಕೂಡ ಸುಧಾರಿಸಬಹುದು. ನಿಯಮಿತ ವ್ಯಾಯಾಮ ಮಾಡಿ. ಆರೋಗ್ಯಕರ ಆಹಾರ ಹೆಚ್ಚಾಗಿ ಸೇವಿಸಿ. ಹಸಿರು ತರಕಾರಿಗಳು, ಹಣ್ಣುಗಳು, ಧಾನ್ಯಗಳು, ಬೇಳೆಕಾಳುಗಳು, ಕಡಿಮೆ ಕೊಬ್ಬಿನ ಪ್ರೋಟೀನ್, ಬಾದಾಮಿ ಹಾಗೂ ಇತರೆ ನಟ್ಸ್ಗಳು. ಕಡಿಮೆಯಾಗಿ ಸೇವಿಸಬೇಕಾದವು ಸಿಹಿ ಪಾನೀಯಗಳು, ಸಿಹಿ ತಿಂಡಿಗಳು, ಅತಿಯಾದ ಬಿಳಿ ಅಕ್ಕಿ, ಮೈದಾ ಪದಾರ್ಥಗಳು ಹಾಗೂ ಜಂಕ್ ಫುಡ್. ಮಧುಮೇಹ, ರಕ್ತದ ಒತ್ತಡ ಹಾಗೂ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇರಲಿ. ಇವುಗಳನ್ನು ಸರಿಯಾಗಿ ನಿಯಂತ್ರಿಸುವುದರಲ್ಲಿ ಲಿವರ್ ಆರೋಗ್ಯಕ್ಕೆ ಬಹಳ ಮುಖ್ಯ. ಯಾವಾಗ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಥವಾ ಹೆಪಟಾಲಜಿಸ್ಟ್ ಅವರನ್ನು ಭೇಟಿ ಮಾಡಬೇಕು? ಈ ಕೆಳಗಿನ ಸಂದರ್ಭಗಳಲ್ಲಿ ತಜ್ಞರನ್ನು ಸಂಪರ್ಕಿಸಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಫ್ಯಾಟಿ ಲಿವರ್ ಕಂಡುಬಂದರೆ, ಲಿವರ್ ಪರೀಕ್ಷೆಗಳು ನಿರಂತರವಾಗಿ ಅಸಹಜವಾಗಿದ್ದರೆ, ಮಧುಮೇಹದ ಜೊತೆಗೆ ಫ್ಯಾಟಿ ಲಿವರ್ ಇದ್ದರೆ, ಅತಿಯಾದ ತೂಕ ಇದ್ದರೆ, ಫೈಬ್ರೋಸಿಸ್ ಶಂಕೆ ಇದ್ದರೆ, ಕಾಮಾಲೆ, ಹೊಟ್ಟೆ ಊತ ಅಥವಾ ಕಾರಣವಿಲ್ಲದ ತೂಕ ಇಳಿಕೆ ಕಂಡುಬಂದರೆ, ವೈದ್ಯರು ಅಗತ್ಯವಿದ್ದರೆ ಈ ಪರೀಕ್ಷೆಗಳನ್ನು ಸೂಚಿಸುತ್ತಾರೆ. ರಕ್ತ ಪರೀಕ್ಷೆಗಳು, ಫೈಬ್ರೋಸ್ಕ್ಯಾನ್ ಹಾಗೂ ಕೆಲವು ಸಂದರ್ಭಗಳಲ್ಲಿ ಲಿವರ್ ಬಯಾಪ್ಸಿ ಮಾಡಬೇಕಾಗಬಹುದು. ಕೊನೆಯ ಸಂದೇಶ ಏನೆಂದರೆ, ಫ್ಯಾಟಿ ಲಿವರ್ ಇಂದು ಬಹಳ ಸಾಮಾನ್ಯವಾಗಿದೆ, ಆದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ವಿಷಯ ಏನೆಂದರೆ, ಸರಿಯಾದ ಆಹಾರ, ನಿಯಮಿತ ವ್ಯಾಯಾಮ ಮತ್ತು ಜೀವನ ಶೈಲಿಯ ಬದಲಾವಣೆಯಿಂದ ಹೆಚ್ಚಿನ ಜನರಲ್ಲಿ ಇದನ್ನು ನಿಯಂತ್ರಿಸಬಹುದು ಅಥವಾ ಹಿಮ್ಮುಖಗೊಳಿಸಬಹುದು. ಅಲ್ಟ್ರಾಸೌಂಡ್ನಲ್ಲಿ ಫ್ಯಾಟಿ ಲಿವರ್ ಬಂದಿದೆ ಅಂದರೆ ಭಯಪಡಬೇಡಿ, ಆದರೆ ಅದನ್ನು ಕಡೆಗಣಿಸಬೇಡಿ. ಸರಿಯಾದ ಪರೀಕ್ಷೆ ಮಾಡಿಸಿಕೊಳ್ಳಿ, ನಿಮ್ಮ ಅಪಾಯದ ಮಟ್ಟ ತಿಳಿದುಕೊಳ್ಳಿ ಮತ್ತು ಸಮಯಕ್ಕೆ ಚಿಕಿತ್ಸೆ ಆರಂಭಿಸಿ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಅಂದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಹಾಗೂ ಆರೋಗ್ಯದ ಬಗ್ಗೆ ಇಂತಹ ವೈಜ್ಞಾನಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.